ಓಂ ಶ್ರೀ ಗುರುವೇ ನಮಃ. ಓಂ ಶ್ರೀ ಗಣಪತಿ ನಮಃ. ಓಂ ಶ್ರೀ ಶಾರದಾಂಬೆ ನಮಃ. ರಾಮರಾಜ ಕ್ಷತ್ರಿಯ ಕೋಟಿಯರ್ ಸೇವಾ ಸಂಘ ವಿಜಯಶ್ರೀ ಉಪಸಂಘ ವಾಣಿಪಾರಿ 2023-24 ಸಾಲಿನ ವರದಿ ವಚನ. ಪರಮ ಪೂಜ್ಯ ಶ್ರೀ ಭಿಕ್ಷು ಲಕ್ಷ್ಮಣಾನಂದ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ, ಕ್ಷತ್ರಿಯ ಕುಲ ಪೂಜ್ಯ ಶ್ರೀರಾಮಚಂದ್ರನ್ನು ವಂದಿಸುತ್ತಾ, ಪರಿಸರ ದೇವತೆಯನ್ನು ಹಾಗೂ ಸಮಾಜದ ಸರ್ವ ಕುಟುಂಬ ದೇವತೆಯರು ಹಾಗೂ ನಮ್ಮನ್ನಗಲಿದ ಪೂರ್ವದ ಅನುಗ್ರಹದ ಆಶೀರ್ವಾದದೊಂದಿಗೆ ವಾಣಿಪಾರಿ ಉಪಸಂಘದ 2023-24 ಸಾಲಿನ ಆಡಳಿತ ಸಮಿತಿ ಅಂಗೀಕರಿಸಿದ ವರದಿ ವಾಚನವನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಶ್ರೀ ಲಕ್ಷ್ಮಣಾನಂದ ಸ್ವಾಮಿಯವರು 1932ನೇ ಇಸವಿಯಲ್ಲಿ ರಾಮರಾಜ ಕ್ಷತ್ರಿಯ ಕೋಟಿಯಾರ್ ಸೇವಾ ಸಂಘ ಸ್ಥಾಪಿಸಿದರು. ತರುವಾಯ ದಿನಗಳಲ್ಲಿ ನಮ್ಮ ಹಿರಿಯರು ಸಂಘಟನೆಯ ಮಹತ್ವ ಅರಿತು ಕಾರ್ಯಪ್ರವೃತ್ತರಾದರು. ಈ ನಿಟ್ಟಿನಲ್ಲಿ ವಾಣಿಪಾರಿ ಉಪಸಂಘವು ಕೂಡ ಸಮಾಜ ಸೇವೆ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ರಂಗಗಳಲ್ಲಿ ತಾವೇ ತೊಡಗಿಸಿಕೊಂಡು ಬಂದಿದ್ದೇವೆ. 6-3-2021 ರವಿವಾರ ನಡೆದ ಆಡಳಿತ ಸಭೆಯಲ್ಲಿ ಶ್ರೀ ಕೆ ಸುಬ್ಬಯ್ಯರಾವ್ ಅಧ್ಯಕ್ಷರಾಗಿಯೂ, ಶ್ರೀ ಯೋಗೀಶ್ ಕುಮಾರ್ ಕಾರ್ಯದರ್ಶಿಯಾಗಿಯೂ, ಶ್ರೀ ವಿಠಲ ಗುಡ್ಡಮನಿಯವರು ಕೋಶಾಧಿಕಾರಿಯಾಗಿಯೂ ಸರ್ವಮತದಿಂದ ಆಯ್ಕೆ ಮಾಡಲಾಗಿದೆ. ಹೀಗೆ 20 ಮಂದಿಯನ್ನೊಳಗೊಂಡ ಸದಸ್ಯರ ಆಡಳಿತ ಸಮಿತಿಯು ರೂಪೀಕರಣವಾಯಿತು. 21/2024 ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ದಿನದಂದು ವಾಣಿಪಾರಿ ಉಪಸಂಘ ಹಾಗೂ ಮಹಿಳಾ ಸಂಘದ ಸಹಯೋಗದೊಂದಿಗೆ ಆಲಂಟ ಶ್ರೀ ಮಹಾಮಾಯಿ ದೇವಳದಲ್ಲಿ ಶ್ರೀರಾಮ ಪೂಜೆ ನಡೆಸಿದೆವು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಭಾಗವಹಿಸಿದ ಎಲ್ಲ ಸಮಾಜ ಬಾಂಧವರಿಗೂ ಕೃತಜ್ಞತೆಗಳು. ಹಾಲೇಹೊಂಡ ಶ್ರೀ ಮಹಾಮಾಯಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಪರವಾಗಿ ವಾಣಿಪಾರಿ ಉಪಸಂಘ ಹಾಗೂ ಮಹಿಳಾ ಸಂಘ ಸಹಯೋಗದೊಂದಿಗೆ ಹಸಿರು ಕಾಣಿಕೆ ಸಮರ್ಪಿಸಲಾಯಿತು. ಈ ಕಾರ್ಯಕ್ರಮವನ್ನು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಎಲ್ಲ ಸಮಾಜ ಬಾಂಧವರಿಗೂ ಕೃತಜ್ಞತೆಗಳು. ಈ ಬಾರಿ ಯುಗಾದಿ ಹಬ್ಬದಂದು ಸೀರೆಯನ್ನು ಶ್ರೀ ಲಕ್ಷ್ಮೀ ರಾಮಕೃಷ್ಣ ವಸಂತಿ ಕಮಲಾಕ್ಷ ಇವರಿಗೆ ನೀಡಿ ಅವರ ಆಶೀರ್ವಾದ ಪಡೆಯುವುದರೊಂದಿಗೆ ಹಿಂದಿರುಗಿದೆವು. ಇದನ್ನು ಆಯೋಜಿಸಿದ ಜಿಲ್ಲಾ ಸಂಘಕ್ಕೆ ಕೃತಜ್ಞತೆಗಳು. ಯುಗಾದಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸಂಘದ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮಗಳು ಭಾಗಿಯಾದವು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮಕ್ಕಳಿಗೆ ಸಂಘದ ಪರವಾಗಿ ಕೃತಜ್ಞತೆಗಳು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಯುವಕ ಸಂಘ ಚಿತ್ತಾರಿ ಉಪಸಂಘದ ಇವರಿಗೆ ಸಂಘದ ಪರವಾಗಿ ಕೃತಜ್ಞತೆಗಳು ಸಲ್ಲಿಸುತ್ತಿದೆ. ಮಹಿಳಾ ಸಂಘದ ವತಿಯಿಂದ ಶ್ರೀ ವರಮಲಕ್ಷ್ಮಿ ಪೂಜೆಯನ್ನು ಬಹಳ ಅದ್ದೂರಿಯಿಂದ ನಡೆಸಲಾಯಿತು. ಇದು ನಡೆಸಿಕೊಟ್ಟ ಆಡಳಿತ ಸಮಿತಿಗೆ ಕೃತಜ್ಞತೆಗಳು. 2023-24 ಸಾಲಿನ ಹಬ್ಬಗಳನ್ನು ಬಹಳ ನಿಷ್ಠೆಯಿಂದ ಆಚರಿಸಿಕೊಂಡು ಮಾದರಿಯಾಗಿದ್ದೇವೆ. 2023-24 ಸಾಲಿನಲ್ಲಿ ನಮ್ಮನ್ನಗಲಿದ ಸಮಾಜದ ಬಾಂಧವರಾದ ಮುರಳೀಕೃಷ್ಣ, ಲಲಿತಾ ಇವರಿಗೆ ಸಂಘದ ಹೆಸರಿನಲ್ಲಿ ಪುಷ್ಪಗುಚ್ಛಿಸಿ ಗೌರವಿಸಲಾಯಿತು. ಮಾತ್ರವಲ್ಲ, ಮೃತದೇಹ ದಹನ ಕ್ರಿಯೆಯಲ್ಲಿ ಶ್ರಮವಹಿಸಿದೆವು. ದಹನ ಕ್ರಿಯೆಯಲ್ಲಿ ಮುನ್ನುಚ್ಚುಗಳಿಯಲ್ಲಿ ನಿಂತಿರುವ ನಮ್ಮ ಯುವಕ ಸಂಘಕ್ಕೂ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಸಮಾಜದಲ್ಲಿ ಅನಾರೋಗ್ಯದಿಂದ ಬಳಸುತ್ತಿರುವ ವ್ಯಕ್ತಿಗಳನ್ನು ಸಂಘದ ವತಿಯಿಂದ ಸಂದರ್ಶಿಸಲಾಯಿತು ಹಾಗೂ ಅವರ ಕ್ಷೇಮ ವಿಚಾರಿಸಲಾಯಿತು. ದಿನಾಂಕ 2-12-2012 ರೂಪುಗೊಂಡ ವಾಣಿಪಾರಿ ಉಪಸಂಘ 2-12-2023 ತನ್ನ 11 ವರ್ಷವನ್ನು ಪೂರ್ತಿಗೊಳಿಸಲಾಯಿತು. ಈ ಕಾಲಾವಧಿಯಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಮುಂದುವರಿಸುತ್ತೇವೆ. ಅನಾರೋಗ್ಯದಿಂದ ಬಳಲುವ ವ್ಯಕ್ತಿಗಳಿಗೆ ಧನ ಸಹಾಯ, ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ, ಕುಟುಂಬದ ವಿವಾದಾತ್ಮಕ ವಿಷಯಗಳಿಗೆ ಸಂಘದ ಪರಿಹಾರ ಕಲಿಸುವುದು ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕ್ರೀಡೆಯನ್ನು ಪ್ರೋತ್ಸಾಹಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು, ಇತರ ಪ್ರತಿಭಾವಂತರು ಆಧರಿಸುವುದು ಹಾಗೂ ಸಮಾಜ ದುಡಿದ ವ್ಯಕ್ತಿಗಳಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಿದ್ದೇವೆ. ಹೀಗೆ ಸಂಘದ ಚಟುವಟಿಕೆ ಮುಂದುವರಿಯುತ್ತಲೇ ಬಂದಿದೆ. 26/5/2024 ರವಿವಾರ ಸಂಘದ 11ನೇ ವಾರ್ಷಿಕೋತ್ಸವ ವಿಜೃಂಭಣೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದರ ಅಂಗವಾಗಿ 19/5/2024 ರವಿವಾರ ಮಕ್ಕಳ ಆಟೋಟ ಸ್ಪರ್ಧೆ ನಡೆಸಲಾಯಿತು. LKG ಇಂದ PG ತನಕ ಸಮಾಜದ 86 ಮಕ್ಕಳಿಗೆ ಉಚಿತ ಪುಸ್ತಕವನ್ನು ವಿತರಣೆ ಹಾಗೂ SLC+2ನಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಫಲಕ ವಿತರಣೆ, ಪ್ರತಿಭೆಗಳಿಗೆ ಸನ್ಮಾನ ನಡೆಸಿದೆವು. ಮಕ್ಕಳಿಂದ ನೃತ್ಯ ಕಾರ್ಯಕ್ರಮವನ್ನು ನೀಡಲಾಯಿತು. ಉಪಸಂಘದ ಅಧ್ಯಕ್ಷ ಕೆ ಸುಬ್ರಾಯರಾವ್ ಅಧ್ಯಕ್ಷ ವಹಿಸಿದರು. ಜಿಲ್ಲಾ ರಾಮರಾಜ ಕ್ಷತ್ರಿಯ ಕೋಟಿಯಾರ್ ಸೇವಾ ಸಂಘ ಅಧ್ಯಕ್ಷ ಕಮಲಾಕ್ಷ ಕಲ್ಗದೆ ಮುಖ್ಯ ಅತಿಥಿಯಾಗಿ
ಅಣಂಗೂರು ಉಪಸಂಘದ ಅಧ್ಯಕ್ಷ ಕಮಲಾಕ್ಷ ಅಣಂಗೂರು, ಜಿಲ್ಲಾ ಸಂಘದ ಜತೆ ಕಾರ್ಯದರ್ಶಿ ಪ್ರಭಾಶಂಕರ ಬೆಲಗದೆ, ಪ್ರದೀಪ್ ಬೇಕಲ್ ಅತಿಥಿಗಳಾಗಿ ಭಾಗವಹಿಸಿದರು. ಗೌರವಾಧ್ಯಕ್ಷ ಉಪೇಂದ್ರ ಕಲ್ಲಿಂಗಾರು ಘನ ಉಪಸ್ಥಿತರಿದ್ದರು. ವಾಣಿಪುರ ಉಪಸಂಘದ ಉಪಾಧ್ಯಕ್ಷ ಭಾಸ್ಕರ ನಂಬ್ಯರ್ಗ, ಮಹಿಳಾ ಸಂಘದ ಅಧ್ಯಕ್ಷೆ ಉಷಾ ನವೀನ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಯೋಗೀಶ್ ಕುಮಾರ್ ಸ್ವಾಗತಿಸಿ, ಮಹಿಳಾ ಸಂಘದ ಸದಸ್ಯರೇ ಜಯಶ್ರೀ ವಂದಿಸಿ, ನಯನ ಪ್ರಭಾಶಂಕರ ನಿರೂಪಿಸಿದರು. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾ ಸಂಘದ ಹಾಗೂ ಇತರ ಉಪಸಂಘದ ಪದಾಧಿಕಾರಿಗಳಿಗೂ, ಕಾರ್ಯಕ್ರಮದಲ್ಲಿ ಶ್ರಮಿಸಿದ ಮಹಿಳಾ ಸಂಘ, ಯುವಕ ಸಂಘಕ್ಕೂ, ಆಟೋಟ ಸ್ಪರ್ಧೆಯಲ್ಲಿ ಹಾಗೂ ನೃತ್ಯದಲ್ಲಿ ಭಾಗವಹಿಸಿದ ಮಕ್ಕಳಿಗೂ, ಈ ಕಾರ್ಯಕ್ರಮಕ್ಕೆ ಸುಗಮಕ್ಕೆ ಸಭಾಂಗಣ ನೀಡಿದ ಹಾಲಿಹೊಂಡ ಶ್ರೀ ಮಹಾಮಾಯಿ ದೇವಳದ ಆಡಳಿತ ವರ್ಗಕ್ಕೂ, ಕುಟುಂಬಸ್ಥರಿಗೂ, ದೇಣಿಗೆ ನೀಡಿದ ಸಮಾಜ ಬಾಂಧವರಿಗೂ ಕೃತಜ್ಞತೆಗಳು. ವರದಿ ವಚನ ನಿಮ್ಮ ಮುಂದೆಡೆಯಲ್ಲೂ ಅವಕಾಶ ನೀಡಿದ ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೆ ನನ್ನ ಪರವಾಗಿಯೂ ಸಂಘದ ಪರವಾಗಿಯೂ ಧನ್ಯವಾದಗಳು.